ಶವವನ್ನು ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳ ತನಿಖೆ ಮುಂದುವರೆದಿದೆ. ಎರಡನೇ ಪಾಯಿಂಟ್ನಲ್ಲಿ ಮೊದಲ ಪಾಯಿಂಟ್ನಲ್ಲಿ ಸಿಗಲಿಲ್ಲ, ಎರಡನೇ ಪಾಯಿಂಟ್ನಲ್ಲೂ ಕೂಡ ಸುಮಾರು ಒಂದು 7 ರಿಂದ 8 ಅಡಿ ಆಳವನ್ನು ತೆಗೆದರೂ ಕೂಡ ಆ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ. ಈಗ ಮೂರನೇ ಪಾಯಿಂಟ್ನಲ್ಲಿ ಉತ್ಖನನ ಶುರು ಮಾಡಿದ್ದಾರೆ SIT ಅಧಿಕಾರಿಗಳು. ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಕಳೆದ 1 ಗಂಟೆಯಿಂದ ಮೂರನೇ ಪಾಯಿಂಟ್ನಲ್ಲೂ ಕೂಡ ಅಗಿತಾ ಇದ್ದಾರೆ. ಆದರೆ ಯಾವುದೇ ಅಸ್ಥಿಪಂಜರದ ಸುಳಿವು ಇಲ್ಲಿವರೆಗೂ ಸಿಗಲಿಲ್ಲ. ಎರಡನೇ ಪಾಯಿಂಟ್ನಲ್ಲಿ ಸಿಗಲಿಲ್ಲ ಅಸ್ಥಿಪಂಜರ, ಮೂರನೇ ಪಾಯಿಂಟ್ನಲ್ಲಿ ಉತ್ಖನನ ಶುರು ಮಾಡಿದ್ದಾರೆ SIT ಅಧಿಕಾರಿಗಳು. ಮೂರನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಅಸ್ಥಿಪಂಜರ ಇಲ್ಲಿಯವರೆಗೂ ಸಿಗಲಿಲ್ಲ. ಕಳೆದ 1 ಗಂಟೆಯಿಂದ ಮೂರನೇ ಪಾಯಿಂಟ್ನಲ್ಲಿ ಅಗೆತ ಶುರು ಮಾಡಿದ್ದಾರೆ. 1 ಗಂಟೆ ಆಗಿದೆ ಮೂರನೇ ಪಾಯಿಂಟ್ನಲ್ಲಿ ಅಗೆಯೋದಕ್ಕೆ ಶುರು ಮಾಡಿ, ಇನ್ನೂ ಕೂಡ ಯಾವುದೇ ಅಲ್ಲಿ ಅಸ್ಥಿಪಂಜರ ಸಿಗಲಿಲ್ಲ. ಕಾರ್ಯಾಚರಣೆ ನಡೀತಾ ಇದೆ ನಿರಂತರವಾಗಿ. ಮಳೆ ಬರ್ತಾ ಇದ್ರೂ ಕೂಡ ಕಾರ್ಯಾಚರಣೆಯಲ್ಲಿ ಅಲ್ಲಿ ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಸತತ 1 ಗಂಟೆಗಳಿಂದ ಮೂರನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಶುರು ಮಾಡಿದರೂ ಕೂಡ ಯಾವುದೇ ಅಸ್ಥಿಪಂಜರದ ಕುರುಹುಗಳು ಅಥವಾ ಯಾವುದೇ ಅವಶೇಷಗಳು ಅಲ್ಲಿ ಸಿಗಲಿಲ್ಲ. ಕಾರ್ಯಾಚರಣೆಯಲ್ಲಿ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದ ಸಿಬ್ಬಂದಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಿರೋದನ್ನು ತಾವು ನೋಡ್ತಾ ಇದ್ದೀರಿ. ಶವ ಸಮಾಧಿಯ ರಹಸ್ಯದ ಮೆಗಾ ಕವರೇಜನ್ನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ನೀಡ್ತಾ ಇದೆ. ಆ ನಿಗೂಢ ವ್ಯಕ್ತಿ ಅಥವಾ ಮುಸುಕುದಾರಿ ವ್ಯಕ್ತಿ ಆತ ಹೇಳಿದಂತಹ ಜಾಗವನ್ನು ಗುರುತಿಸಿ ಆ ಜಾಗದಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಅಲ್ಲೇನಾದರೂ ಅಸ್ಥಿಪಂಜರದ ಅವಶೇಷಗಳು ಸಿಗಬಹುದು ಅಥವಾ ಅಸ್ಥಿಪಂಜರದ ಅವಶೇಷಗಳು ಸಿಗಬಹುದು ಅಂಥೇಳಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥ ಸಿಬ್ಬಂದಿಗೆ ಇಲ್ಲಿವರೆಗೂ ಕೂಡ ಮೊದಲಾಯಿತು, ಎರಡನೇದಾಯಿತು, ಈಗ ಮೂರನೇದು 1 ಗಂಟೆಯಿಂದ ಸತತ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಆ ಗುರುತಿಸಿದ ಜಾಗವನ್ನು ಬಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಇಲ್ಲಿವರೆಗೂ ಅಸ್ಥಿಪಂಜರ ಸಿಗಲಿಲ್ಲ. ಇನ್ನೂ ಕೂಡ ಅಲ್ಲಿ ಮಳೆ ಬರ್ತಾ ಇದ್ರೂ ಕೂಡ ಕಾರ್ಯಾಚರಣೆ ನಡೀತಾನೆ ಇದೆ. ಶವವನ್ನು ಹೂತಿಟ್ಟ ಆ ಜಾಗದಲ್ಲಿ ನಿರಂತರವಾಗಿ ಶೋಧ ಮಾಡ್ತಾ ಇದ್ದಾರೆ. ಮೊದಲು ಮತ್ತು ಎರಡನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಗಲಿಲ್ಲ, ಮೂರನೇ ಪಾಯಿಂಟ್ನಲ್ಲಿ ಉತ್ಖನನ ಶುರು ಮಾಡಿದ್ದಾರೆ. ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರೆದಿದೆ. ಕಳೆದ 1 ಗಂಟೆಯಿಂದ ಮೂರನೇ ಪಾಯಿಂಟ್ನಲ್ಲಿ ಅಗಿತಾ ಇದ್ದಾರೆ. ಆದರೆ ಯಾವುದೇ ಇಲ್ಲಿವರೆಗೂ ಕೂಡ ಅಸ್ಥಿಪಂಜರದ ಅವಶೇಷಗಳು ಸಿಗದೇ ಇದ್ದದ್ದು. ಶವವನ್ನು ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳ ತನಿಖೆ ಮುಂದುವರೆದಿದೆ. ಎರಡನೇ ಪಾಯಿಂಟ್ನಲ್ಲಿ ಮೊದಲ ಪಾಯಿಂಟ್ನಲ್ಲಿ ಸಿಗಲಿಲ್ಲ, ಎರಡನೇ ಪಾಯಿಂಟ್ನಲ್ಲೂ ಕೂಡ ಸುಮಾರು ಒಂದು 7 ರಿಂದ 8 ಅಡಿ ಆಳವನ್ನು ತೆಗೆದರೂ ಕೂಡ ಆ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ. ಈಗ ಮೂರನೇ ಪಾಯಿಂಟ್ನಲ್ಲಿ ಉತ್ಖನನ ಶುರು ಮಾಡಿದ್ದಾರೆ SIT ಅಧಿಕಾರಿಗಳು. ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಕಳೆದ 1 ಗಂಟೆಯಿಂದ ಮೂರನೇ ಪಾಯಿಂಟ್ನಲ್ಲೂ ಕೂಡ ಅಗಿತಾ ಇದ್ದಾರೆ. ಆದರೆ ಯಾವುದೇ ಅಸ್ಥಿಪಂಜರದ ಸುಳಿವು ಇಲ್ಲಿವರೆಗೂ ಸಿಗಲಿಲ್ಲ. ಎರಡನೇ ಪಾಯಿಂಟ್ನಲ್ಲಿ ಸಿಗಲಿಲ್ಲ ಅಸ್ಥಿಪಂಜರ, ಮೂರನೇ ಪಾಯಿಂಟ್ನಲ್ಲಿ ಉತ್ಖನನ ಶುರು ಮಾಡಿದ್ದಾರೆ SIT ಅಧಿಕಾರಿಗಳು. ಮೂರನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಅಸ್ಥಿಪಂಜರ ಇಲ್ಲಿಯವರೆಗೂ ಸಿಗಲಿಲ್ಲ. ಕಳೆದ 1 ಗಂಟೆಯಿಂದ ಮೂರನೇ ಪಾಯಿಂಟ್ನಲ್ಲಿ ಅಗೆತ ಶುರು ಮಾಡಿದ್ದಾರೆ. 1 ಗಂಟೆ ಆಗಿದೆ ಮೂರನೇ ಪಾಯಿಂಟ್ನಲ್ಲಿ ಅಗೆಯೋದಕ್ಕೆ ಶುರು ಮಾಡಿ, ಇನ್ನೂ ಕೂಡ ಯಾವುದೇ ಅಲ್ಲಿ ಅಸ್ಥಿಪಂಜರ ಸಿಗಲಿಲ್ಲ. ಕಾರ್ಯಾಚರಣೆ ನಡೀತಾ ಇದೆ ನಿರಂತರವಾಗಿ. ಮಳೆ ಬರ್ತಾ ಇದ್ರೂ ಕೂಡ ಕಾರ್ಯಾಚರಣೆಯಲ್ಲಿ ಅಲ್ಲಿ ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಸತತ 1 ಗಂಟೆಗಳಿಂದ ಮೂರನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಶುರು ಮಾಡಿದರೂ ಕೂಡ ಯಾವುದೇ ಅಸ್ಥಿಪಂಜರದ ಕುರುಹುಗಳು ಅಥವಾ ಯಾವುದೇ ಅವಶೇಷಗಳು ಅಲ್ಲಿ ಸಿಗಲಿಲ್ಲ. ಕಾರ್ಯಾಚರಣೆಯಲ್ಲಿ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದ ಸಿಬ್ಬಂದಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಿರೋದನ್ನು ತಾವು ನೋಡ್ತಾ ಇದ್ದೀರಿ. ಶವ ಸಮಾಧಿಯ ರಹಸ್ಯದ ಮೆಗಾ ಕವರೇಜನ್ನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ನೀಡ್ತಾ ಇದೆ. ಆ ನಿಗೂಢ ವ್ಯಕ್ತಿ ಅಥವಾ ಮುಸುಕುದಾರಿ ವ್ಯಕ್ತಿ ಆತ ಹೇಳಿದಂತಹ ಜಾಗವನ್ನು ಗುರುತಿಸಿ ಆ ಜಾಗದಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಅಲ್ಲೇನಾದರೂ ಅಸ್ಥಿಪಂಜರದ ಅವಶೇಷಗಳು ಸಿಗಬಹುದು ಅಥವಾ ಅಸ್ಥಿಪಂಜರದ ಅವಶೇಷಗಳು ಸಿಗಬಹುದು ಅಂಥೇಳಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥ ಸಿಬ್ಬಂದಿಗೆ ಇಲ್ಲಿವರೆಗೂ ಕೂಡ ಮೊದಲಾಯಿತು, ಎರಡನೇದಾಯಿತು, ಈಗ ಮೂರನೇದು 1 ಗಂಟೆಯಿಂದ ಸತತ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ
ಆ ಗುರುತಿಸಿದ ಜಾಗವನ್ನು ಬಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಇಲ್ಲಿವರೆಗೂ ಅಸ್ಥಿಪಂಜರ ಸಿಗಲಿಲ್ಲ. ಇನ್ನೂ ಕೂಡ ಅಲ್ಲಿ ಮಳೆ ಬರ್ತಾ ಇದ್ರೂ ಕೂಡ ಕಾರ್ಯಾಚರಣೆ ನಡೀತಾನೆ ಇದೆ. ಶವವನ್ನು ಹೂತಿಟ್ಟ ಆ ಜಾಗದಲ್ಲಿ ನಿರಂತರವಾಗಿ ಶೋಧ ಮಾಡ್ತಾ ಇದ್ದಾರೆ. ಮೊದಲು ಮತ್ತು 2ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಗಲಿಲ್ಲ. 3ನೇ ಪಾಯಿಂಟ್ನಲ್ಲಿ ಉತ್ಖನನ ಶುರು ಮಾಡಿದ್ದಾರೆ. ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರೆದಿದೆ. ಕಳೆದ 1 ಗಂಟೆಯಿಂದ 3ನೇ ಪಾಯಿಂಟ್ನಲ್ಲಿ ಅಗಿತಾ ಇದ್ದಾರೆ. ಆದರೆ ಯಾವುದೇ ಇಲ್ಲಿವರೆಗೂ ಕೂಡ ಅಸ್ಥಿಪಂಜರದ ಅವಶೇಷಗಳು ಸಿಗದೇ ಇದ್ದದ್ದು. ಶವವನ್ನು ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳ ತನಿಖೆ ಮುಂದುವರೆದಿದೆ. ಮೊದಲು 2ನೇ ಪಾಯಿಂಟ್ನಲ್ಲಿ ಮೊದಲ ಪಾಯಿಂಟ್ನಲ್ಲಿ ಸಿಗಲಿಲ್ಲ. 2ನೇ ಪಾಯಿಂಟ್ನಲ್ಲೂ ಕೂಡ ಸುಮಾರು ಒಂದು 7 ರಿಂದ 8 ಅಡಿ ಆಳವನ್ನು ತೆಗೆದರೂ ಕೂಡ ಆ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ. ಈಗ 3ನೇ ಪಾಯಿಂಟ್ನಲ್ಲಿ ಉತ್ಖನನ ಶುರು ಮಾಡಿದ್ದಾರೆ SIT ಅಧಿಕಾರಿಗಳು. ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಕಳೆದ 1 ಗಂಟೆಯಿಂದ 3ನೇ ಪಾಯಿಂಟ್ನಲ್ಲೂ ಕೂಡ ಅಗಿತಾ ಇದ್ದಾರೆ. ಆದರೆ ಯಾವುದೇ ಅಸ್ಥಿಪಂಜರದ ಸುಳಿವು ಇಲ್ಲಿವರೆಗೂ ಸಿಗಲಿಲ್ಲ. ಮೊದಲು 2ನೇ ಪಾಯಿಂಟ್ನಲ್ಲಿ ಸಿಗಲಿಲ್ಲ ಅಸ್ಥಿಪಂಜರ. 3ನೇ ಪಾಯಿಂಟ್ನಲ್ಲಿ ಉತ್ಖನನ ಶುರು ಮಾಡಿದ್ದಾರೆ SIT ಅಧಿಕಾರಿಗಳು. 3ನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಅಸ್ಥಿಪಂಜರ ಇಲ್ಲಿಯವರೆಗೂ ಸಿಗಲಿಲ್ಲ. ಕಳೆದ 1 ಗಂಟೆಯಿಂದ 3ನೇ ಪಾಯಿಂಟ್ನಲ್ಲಿ ಅಗೆತ ಶುರು ಮಾಡಿದ್ದಾರೆ. 1 ಗಂಟೆ ಆಗಿದೆ 3ನೇ ಪಾಯಿಂಟ್ನಲ್ಲಿ ಅಗೆಯೋದಕ್ಕೆ ಶುರು ಮಾಡಿ. ಇನ್ನೂ ಕೂಡ ಯಾವುದೇ ಅಲ್ಲಿ ಅಸ್ಥಿಪಂಜರ ಸಿಗಲಿಲ್ಲ. ಕಾರ್ಯಾಚರಣೆ ನಡೀತಾ ಇದೆ ನಿರಂತರವಾಗಿ. ಮಳೆ ಬರ್ತಾ ಇದ್ರೂ ಕೂಡ ಕಾರ್ಯಾಚರಣೆಯಲ್ಲಿ ಅಲ್ಲಿ ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಸತತ 1 ಗಂಟೆಗಳಿಂದ 3ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಶುರು ಮಾಡಿದರೂ ಕೂಡ ಯಾವುದೇ ಅಸ್ಥಿಪಂಜರದ ಕುರುಹುಗಳು ಅಥವಾ ಯಾವುದೇ ಅವಶೇಷಗಳು ಅಲ್ಲಿ ಸಿಗಲಿಲ್ಲ. ಕಾರ್ಯಾಚರಣೆಯಲ್ಲಿ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದ ಸಿಬ್ಬಂದಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಿರೋದನ್ನು ತಾವು ನೋಡ್ತಾ ಇದ್ದೀರಿ. ಶವ ಸಮಾಧಿಯ ರಹಸ್ಯದ ಮೆಗಾ ಕವರೇಜನ್ನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ನೀಡ್ತಾ ಇದೆ. ಆ ನಿಗೂಢ ವ್ಯಕ್ತಿ ಅಥವಾ ಮುಸುಕುದಾರಿ ವ್ಯಕ್ತಿ ಆತ ಹೇಳಿದಂತಹ ಜಾಗವನ್ನು ಗುರುತಿಸಿ ಆ ಜಾಗದಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಅಲ್ಲೇನಾದರೂ ಅಸ್ಥಿಪಂಜರದ ಅವಶೇಷಗಳು ಸಿಗಬಹುದು ಅಥವಾ ಅಸ್ಥಿಪಂಜರದ ಅವಶೇಷಗಳು ಸಿಗಬಹುದು ಅಂಥೇಳಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥ ಸಿಬ್ಬಂದಿಗೆ ಇಲ್ಲಿವರೆಗೂ ಕೂಡ ಮೊದಲಾಯಿತು, 2ನೇದಾಯಿತು, ಈಗ 3ನೇದು 1 ಗಂಟೆಯಿಂದ ಸತತ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಆ ಗುರುತಿಸಿದ ಜಾಗವನ್ನು ಬಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಇಲ್ಲಿವರೆಗೂ ಅಸ್ಥಿಪಂಜರ ಸಿಗಲಿಲ್ಲ. ಇನ್ನೂ ಕೂಡ ಅಲ್ಲಿ ಮಳೆ ಬರ್ತಾ ಇದ್ರೂ ಕೂಡ ಕಾರ್ಯಾಚರಣೆ ನಡೀತಾನೆ ಇದೆ. ಶವವನ್ನು ಹೂತಿಟ್ಟ ಆ ಜಾಗದಲ್ಲಿ ನಿರಂತರವಾಗಿ ಶೋಧ ಮಾಡ್ತಾ ಇದ್ದಾರೆ. ಮೊದಲು ಮತ್ತು 2ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಗಲಿಲ್ಲ. 3ನೇ ಪಾಯಿಂಟ್ನಲ್ಲಿ ಉತ್ಖನನ ಶುರು ಮಾಡಿದ್ದಾರೆ. ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಉತ್ಖನನ ಕಾರ್ಯಾಚರಣೆ ಮುಂದುವರೆದಿದೆ. ಕಳೆದ 1 ಗಂಟೆಯಿಂದ 3ನೇ ಪಾಯಿಂಟ್ನಲ್ಲಿ ಅಗಿತಾ ಇದ್ದಾರೆ. ಆದರೆ ಯಾವುದೇ ಇಲ್ಲಿವರೆಗೂ ಕೂಡ ಅಸ್ಥಿಪಂಜರದ ಅವಶೇಷಗಳು ಸಿಗದೇ ಇದ್ದದ್ದು